ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಹೊರಗಡೆ ಹೋಗೋದಕ್ಕೆ ಅಂಥೇಳಿ ರೆಡಿ ಆಗಿದ್ದೀವಿ ಫ್ರೆಂಡ್ಸ್, ನಾನು ಮತ್ತೆ ಅನ್ವಿತಾ. ಸೊ ನೋಡ್ತಾ ಇರ್ಬೋದು ಅನ್ವಿತಾ ಔಟ್ಫಿಟ್ ನೋಡಿ, ಈ ರೀತಿಯಾಗಿದೆ. ದೀಪಾವಳಿ ಹಬ್ಬದ ಟೈಮಲ್ಲಿ ತಗೊಂಡು ಬಂದಿರೋದನ್ನ ಸೊ ಇವಾಗ ಅವಳಿಗೆ ಹಾಕಿದ್ದೀನಿ, ರೆಡಿ ಮಾಡಿದ್ದೀನಿ. ನೋಡಿ ಎಷ್ಟು ಮುದ್ದವಾಗಿ ಕಾಣಿಸ್ತಿದ್ದಾಳೆ ನಮ್ಮ ಅನ್ವಿತಾ ಅಂತೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಕ್ಯೂಟಾಗಿ. ಸೊ ಮೊದಲು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸೊ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂಥೇಳಿ ಆ ದೇವರಲ್ಲಿ ಕೇಳ್ಕೊತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂಥೇಳಿ ನೋಡೋಣ. ಇದು ಸಂಕ್ರಾಂತಿ ಹಬ್ಬದ 2ನೇ ವ್ಲಾಗ್ ಆಗಿರುತ್ತೆ. ಮೊದಲನೇ ವ್ಲಾಗು, ಸೊ ಅದನ್ನು ಯಾರೆಲ್ಲ ನೋಡಿಲ್ವೋ ಸೊ ಹೋಗಿ ನೋಡ್ಕೊಂಡು ಬನ್ನಿ. ನಿನ್ನೆ ವ್ಲಾಗ್, ಅದು ನಿನ್ನೆ ಹಾಕಿರುವಂತಹ ವ್ಲಾಗ್. ಸೊ ಇದು ಸಂಕ್ರಾಂತಿ ಹಬ್ಬದ ಪಾರ್ಟ್ 2 ವ್ಲಾಗ್ ಇದು. ಅನ್ವಿತಾ, ವ್ಯೂವರ್ಸಿಗೆಲ್ಲ ವಿಶ್ ಮಾಡು, ಯೂಟ್ಯೂಬ್ ಫ್ರೆಂಡ್ಸ್ಗೆ. ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್, ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಹ್ಯಾಪಿ ಸಂಕ್ರಾಂತಿ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ. ಇವಾಗ ಹಸ್ಬೆಂಡ್ ಮತ್ತೆ ತಮ್ಮ ಅರ್ವಿನ್ ಹೋಗಿದ್ದಾರೆ ಮುಂದೆ ಒಂದು ಟ್ರಿಪ್, ಹಸ್ಬೆಂಡ್ ಬಿಟ್ಟು ಬರೋದಕ್ಕೆ ಅಂತೇಳಿ ಹೋಗಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಏನು ಹೇಳಿಲ್ಲ. ಆಮೇಲೆ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತೇಳಿ. ಸೊ ಅರ್ವಿನನ್ನು ಕೂಡ ರೆಡಿ ಮಾಡಿ ಕಳಿಸಿದ್ದೀನಿ. ಇನ್ನೇನು ಹಸ್ಬೆಂಡ್ ಬರೋ ಟೈಮ್ ಕೂಡ ಆಗಿದೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ. ನೀವು ರೆಡಿ ಆಗ್ತಾ ಇರಿ, ಅಷ್ಟರಲ್ಲಿ ನಾನು ನಿಮ್ಮ ತಮ್ಮನ್ನ ಮತ್ತೆ ಅರಿವಿನ ಬಿಟ್ಬಿಟ್ಟು ಬರ್ತೀನಿ. ನೀವು ಅಷ್ಟರಲ್ಲಿ ರೆಡಿ ಆಗಿರ್ತೀರಿ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಹೋಗಿದ್ದಾರೆ. ಸೊ ನಾವಂತೂ ಇವಾಗ ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದೀವಿ. ಸೊ ನೋಡ್ತಾ ಇರ್ಬೋದು, ನಾನು ನೋಡಿ ಮೆರೂನ್ ಕಲರ್, ರೆಡ್ ಕಲರ್ ಇಯರಿಂಗ್ಸ್ನ ವೇರ್ ಮಾಡಿದ್ದೀನಿ. ರೆಡ್ ಕಲರೂ ಅನ್ಸುತ್ತೆ, ಹತ್ತರಿಂದ ನೋಡಿದ್ರೆ ಒಂಥರ ಮೆರೂನ್ ಅಂತ ಅನ್ಸುತ್ತೆ. ರೆಡ್ಡೇ ಇದು, ಒಂಥರ ಡಾರ್ಕ್ ರೆಡ್. ಇಲ್ಲೇ ಎಲ್ಲ ಮೇಲೆ ರೆಡ್ ಐತಿ, ಇಲ್ಲೇ ಮೆರೂನ್ ಐತಿ. ಸೊ ಈ ರೀತಿ ಇಯರಿಂಗ್ಸ್ನ ವೇರ್ ಮಾಡಿದ್ದೀನಿ. ಹಾಗೆ ಲಾಂಗ್ ಡ್ರೆಸ್ನ ವೇರ್ ಮಾಡಿದ್ದೀನಿ. ನಾನು ಮತ್ತೆ ಅನ್ವಿತಾ ಯಾವ ರೀತಿ ಕಾಣಿಸ್ತಾ ಇದ್ದೀವಿ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಅನ್ವಿತಾ ಅಂತೂ ತುಂಬಾನೇ ಸೂಪರ್ ಆಗಿ ಕಾಣಿಸ್ತಾ ಇದ್ದಾಳೆ, ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ. ಸೊ ನೋಡ್ತಾ ಇರ್ಬೋದು ಈ ಡ್ರೆಸ್ಸಲ್ಲಿ ನನ್ನ ದೃಷ್ಟಿನೇ ಆಗುತ್ತೆ ನನ್ನ ಮಗಳಿಗೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಅನ್ವಿತಾ ಔಟ್ಫಿಟ್ ನೀಟಾಗಿ ತೋರಿಸ್ತೀನಿ. ಹಾಗೆ ನನ್ನ ಔಟ್ಫಿಟ್ನ ಅನ್ವಿತಾ ತೋರಿಸ್ತಾಳೆ. ನೋಡಿ ಫ್ರೆಂಡ್ಸ್, ಅನ್ವಿತಾ ಔಟ್ಫಿಟ್ ಈ ರೀತಿಯಾಗಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂಥೇಳಿ. ಇನ್ನೊಂದ್ಸಲ ತಿರುಗ. ನೋಡಿ ಸೂಪರಾಗಿ ಕಾಣಿಸ್ತಾ ಇದ್ದಾಳೆ. ಹಾಗೆ ಇವತ್ತು ಅನ್ವಿತಾಗೆ ಒಂದು ಹೊಸ ಹೇರ್ ಸ್ಟೈಲ್ನ ಟ್ರೈ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ 1 2 3 ಇನ್ನೊಂದು ಸ್ಟೆಪ್ ಬಂದಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು ಅಂತ ಅನ್ನಿಸ್ತು. ಸೊ 5 ಸ್ಟೆಪ್ ಅಷ್ಟೇ ಮಾಡಿದೆ, 1 2 3 4 5 ಈ ರೀತಿ ಹೊಸ ಹೇರ್ ಸ್ಟೈಲ್ನ ಟ್ರೈ ಮಾಡಿದೆ. ನೋಡಿ ಈ ರೀತಿ ಆಗಿದೆ, ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್. ಸೂಪರ್. ಅನ್ವಿತಾ ಅಂತ ಫುಲ್ಲು ಖುಷಿಯಾಗಿದ್ದಾಳೆ ಫ್ರೆಂಡ್ಸ್. ಇವತ್ತು ಹೊಸ ಡ್ರೆಸ್ ಅಲ್ವಾ ಅಂತೇಳಿ ದೀಪಾವಳಿ ಹಬ್ಬದ ಟೈಮಲ್ಲಿ ತಗೊಂಡು ಬಂದಿರೋದನ್ನ ಇವತ್ತೇ ಸಂಕ್ರಾಂತಿ ಹಬ್ಬಕ್ಕೆ ಫಸ್ಟ್ ಟೈಮ್ ಅವಳಿಗೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಓಕೆ ಫ್ರೆಂಡ್ಸ್, ಇದು ನನ್ನ ಸಂಕ್ರಾಂತಿ ಹಬ್ಬದ ಔಟ್ಫಿಟ್ ಈ ರೀತಿಯಾಗಿದೆ. ತುಂಬಾ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ. ಸೊ ಸಂಕ್ರಾಂತಿ ಹಬ್ಬಕ್ಕೆ ತುಂಬ ದಿನ ಆಗಿತ್ತು ಈ ಡ್ರೆಸ್ನ ವೇರ್ ಮಾಡಿ. ಏನಿಲ್ಲ ಅಂದರೂ ಅನ್ವಿತಾ ಫಸ್ಟ್ ಸ್ಟ್ಯಾಂಡರ್ಡ್ ಇರೋವಾಗ ಒಂದು ಅನ್ವಿತಾ ಸ್ಕೂಲ್ ಪ್ರೋಗ್ರಾಮ್ಗೆ ವೇರ್ ಮಾಡಿದ್ದೆ. ಅದಾದಮೇಲೆ ಇವಾಗಲೇ ವೇರ್ ಮಾಡಿದ್ದು. ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೆ, ನನ್ನ ಫೇವ್ರೆಟ್ ಡ್ರೆಸ್ ಇದು. ಸೊ ಆವಾಗ ಇದು ತುಂಬ ಟ್ರೆಂಡ್ ಇತ್ತು ಈ ಟೈಪ್ ಡ್ರೆಸ್ಸು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಹಸ್ಬೆಂಡ್ ಕೂಡ ಬಂದರು ನಮ್ಮನ್ನು ಪಿಕ್ ಮಾಡೋದಕ್ಕೆ, ಅರ್ವಿನ್ನ ಮತ್ತು ತಮ್ಮನ್ನ ಇಳಿಸ್ಬಿಟ್ಟು. ಸೊ ಇವಾಗ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಟೈಮ್ ಕೂಡ ಆಗಿದೆ ಫ್ರೆಂಡ್ಸ್. ಇನ್ನು ನಾವು ರೀಚ್ ಆಗೋದಕ್ಕೆ ಎಷ್ಟು ಟೈಮ್ ಆಗುತ್ತೇನೋ ಗೊತ್ತಿಲ್ಲ, ನೋಡಬೇಕು. ಕಿತ್ತೂರು ಚೆನ್ನಮ್ಮನ ತವ್ರ ಮನೆ, ಕಿತ್ತೂರು ಚೆನ್ನಮ್ಮನ ತವ್ರ ಮನೆ ಇದೆ. ಕಾಕ್ತಿ ಕಾಕ್ತಿ
ಓಹೋ ಎಷ್ಟು ಸಮೀಪ ಹೊಂಟೈತಿ ಹಾಂ. ಕಿತ್ತೂರು ಚೆನ್ನಮ್ಮನ ತವರೂರು ಕಾಕ್ತಿ ಅಂತ ನೋಡಿ ಫ್ರೆಂಡ್ಸ್. ತವರೂರು ಹೆಸರು ಬಂದು ಕಾಕ್ತಿ. ಸೊ ನೋಡ್ತಾ ಇರ್ಬೋದು ಊರಿದೆ ನೋಡಿ. ಎಲ್ಲಿ ಬರ್ತೈತಿ ಇದು? ಬೆಳಗಾವಿಯಿಂದ ಎಷ್ಟು ಕಿಲೋಮೀಟರ್? ಎಷ್ಟು? ಬೆಳಗಾವಿಯಿಂದ 6-7 ಕಿಲೋಮೀಟರ್ ಕಾಕ್ತಿ ನೋಡಿ ಫ್ರೆಂಡ್ಸ್ ಇದು. ಹಾ 7-8 ಕಿಲೋಮೀಟರ್ ಅಷ್ಟ ಫ್ರೆಂಡ್ಸ್. ಇವಾಗ ನಾವು ಹೋಗೋ ಪ್ಲೇಸ್ಗೆ ರೀಚ್ ಆಗೋದಕ್ಕೆ ತುಂಬ ದೂರ ಏನಿಲ್ಲ. ಹಾಗೆ ಇವಾಗ ಇಲ್ಲಿ ರೋಡು ತುಂಬ ಅಂದರೆ ತುಂಬ ಅಪ್ಪಿದೆ. ಬೈಕ್ ಹತ್ತತಾನೇ ಇಲ್ಲ. ತುಂಬ ಹರಸಾಹಸ ಪಡ್ತಾ ಇದ್ದಾರೆ ಹಸ್ಬೆಂಡು ಬೈಕ್ ಹತ್ಸೋದಕ್ಕೆ ರೋಡ್ ಮೇಲೆ. ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಫ್ಯಾನ್ ಇಲ್ಲ ನೋಡ್ರಿ. ನೋಡಿ ಫ್ರೆಂಡ್ಸ್, ಎದುರು ಇವು ಫ್ಯಾನ್ ಕರೆಂಟಿನ. ಓಕೆ ಫ್ರೆಂಡ್ಸ್, ಇವಾಗ ನಾವು ಬರಬೇಕಾಗಿರೋ ಪ್ಲೇಸ್ಗೆ ಬಂದು ರೀಚ್ ಆಗಿದ್ದೀವಿ. ಸೊ ಇನ್ನೂ ಹೋಗ್ತಾನೆ ಇದ್ದೀವಿ. ಇನ್ನೂ ದೇವಸ್ಥಾನ ಇನ್ನೂ ಮುಂದೆ ಇದೆ ಫ್ರೆಂಡ್ಸ್. ಇಷ್ಟು ದೂರದಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ. ಹಾಗೆ ಕಾರ್ಗಳು, ಆಟೋಗಳು, ಬೈಕ್ಗಳು, ಹಾಗೆ ಜನಗಳು ಎಷ್ಟೊಂದು ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂಥೇಳಿ. ತುಂಬಾ ಜನ ಬಂದಿದ್ದಾರೆ ಫ್ರೆಂಡ್ಸ್. ಇಷ್ಟು ಜನ ಬಂದಿರ್ತಾರೆ ಅಂಥೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಬೆಳಗಾವಿಯಿಂದ ಇದು ತುಂಬಾ ದೂರ ಇದೆ. ಇಷ್ಟು ದೂರ ಇದೆ ಅಲ್ವಾ, ಯಾರೂ ಅಷ್ಟು ಜನ ಬಂದಿರೋದಿಲ್ಲ. ಅಲ್ಲೇ ಸುತ್ತಮುತ್ತ ಇರೋರು ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದು ಊಟ ಮುಗಿಸಿದ್ದಾರೆ. ಆದರೂ ಕೂಡ ಇನ್ನೂ ತುಂಬ ಜನ ಇದ್ದಾರೆ. ಇನ್ನೂ ಬೇಗ ಬಂದಿದ್ದರೆ ಇನ್ನೂ ಎಷ್ಟು ರಶ್ ಇರ್ತಾ ಇತ್ತೋ ಏನೋ ಗೊತ್ತಿಲ್ಲ. ನಾವು ಇಲ್ಲಿಗೆ ಬರೋಷ್ಟರಲ್ಲಿ ಏನಿರಲ್ಲ ಅಂದರೂ ಟೈಮು 3 o'clock ಆಗಿದೆ ಫ್ರೆಂಡ್ಸ್. 3 o'clock 3:20 ಇಷ್ಟ ಆಗಿದೆ. ಸೊ ಇಷ್ಟು ಲೇಟಾಗಿ ಬಂದರೂ ಕೂಡ ಎಷ್ಟು ಜನ ಇದ್ದಾರೆ ನೋಡ್ತಾ ಇರ್ಬೋದು. ಯಾವ ಕಡೆ ನೋಡಿದ್ರು ಬರೀ ಜನ ಕಾಣಿಸ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಹೀಗೆ ಫ್ರೆಂಡ್ಸು, ಸಂಕ್ರಾಂತಿ ಹಬ್ಬ ಬಂದರೆ ಸಾಕು ಮನೆ ಬಿಟ್ಟು ಹೊರಗಡೆನೇ ಆಚರಿಸ್ತಾರೆ ಸಂಕ್ರಾಂತಿ ಹಬ್ಬನ. ಆಲ್ಮೋಸ್ಟ್ ಎಲ್ಲರೂ ಕೂಡ ಎಲ್ಲೋ ಅಲ್ಗೊಬ್ರು ಇಲ್ಗೊಬ್ರು ಅಷ್ಟೇ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ. ಇನ್ನು ಬಾಕಿ ಎಲ್ಲರೂ ಕೂಡ ಈ ರೀತಿ ಫ್ಯಾಮ್ಲಿ ಮತ್ತು ಫ್ರೆಂಡ್ಸು ಈ ರೀತಿ ಹೊರಗಡೆ ಎಲ್ಲ ಬಂದು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನೀವು ಕೂಡ ನೋಡಿ ನಮ್ಮ ಕಡೆ ಎಲ್ಲ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ ಅಂಥೇಳಿ. ಹಾಗೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಮನೆಯಿಂದ ಎಲ್ಲ ಪಾತ್ರೆ ಮತ್ತು ಅಡುಗೆ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸು ಎಲ್ಲನೂ ಕೂಡ ಈ ಥರ ಹೊರಗಡೆ ತೊಗೊಂಡು ಬಂದುಬಿಡ್ತಾರೆ. ಗಾಡಿನೇ ಮಾಡ್ಕೊಂಬಂದುಬಿಡ್ತಾರೆ. ಒಂದು ಅವ್ರದ್ದೇ ಸ್ವಂತ ಗಾಡಿ ಆಗಿರ್ಬೋದು ಅಥವಾ ಬಾಡಿಗೆ ಮಾಡ್ಕೊಂಡಾಗಿರ್ಬೋದು. ಸೊ ಈ ರೀತಿ ಮಾಡಿಕೊಂಡು ಇಲ್ಲೇ ಬಂದು ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ಎಲ್ಲ ತಿನ್ಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ಕೂಡ ಮಾಡ್ತಾರೆ ಸ್ವಲ್ಪ ಜನ. ಇನ್ನು ಸ್ವಲ್ಪ ಜನ ಮನೆಯಲ್ಲೇ ಎಲ್ಲ ಅಡುಗೆ ಮಾಡಿಕೊಂಡು ಇಲ್ಲಿ ಬಂದು ಎಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಕೂಡ ಊಟ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹೊಟ್ಟೆ ಫುಲ್ಲು ತುಂಬ ಹಶು ಆಗ್ತಾಯಿದೆ. ಎಲ್ಲರಿಗೂ ಕೂಡ ಹೊಟ್ಟೆ ಹಶು ಆಗ್ತಾಯಿದೆ. ಯಾವಾಗ ಊಟ ಮಾಡ್ತೀವೋ ಏನೋ ಅಂಥೇಳಿ. ಮನೇಲಿ ಇರಬೇಕಾದ್ರೇ ಅನ್ವಿತಾ ಮಮ್ಮಿ ಹೊಟ್ಟೆ ಹಶು ಆಗ್ತಾಯಿದೆ ಊಟ ಹಾಕ್ಕೊಡು ಅಂತ ಅಂದ್ಲು. ಇಲ್ಲಿ ಊಟ ಮಾಡಿಬಿಟ್ಟು ಅಲ್ಲೇನು ಊಟ ಮಾಡ್ತೀಯ ಅನ್ವಿತಾ ಅಂಥೇಳಿ ಸ್ವಲ್ಪ ವೆಯ್ಟ್ ಮಾಡು ಅಂಥೇಳಿ ಅವಳಿಗೆ ಇರಿಸ್ಬಿಟ್ಟು. ಸೊ ಇವಾಗ ಎಲ್ಲರೂ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದ ಊಟನ. ಸೊ ನೀವು ಕೂಡ ಬನ್ನಿ ನಮ್ಮ ಜೊತೆ ಸಂಕ್ರಾಂತಿ ಹಬ್ಬದ ಊಟ ಮಾಡೋಣ. ಮತ್ತು ನೀವೆಲ್ಲ ಏನೆಲ್ಲ ಅಡುಗೆ ಮಾಡಿದ್ರಿ ಸಂಕ್ರಾಂತಿ ಹಬ್ಬಕ್ಕೆ, ಎಲ್ಲೆಲ್ಲೆಲ್ಲ ಹೋಗಿದ್ರಿ, ಯಾವ ಪ್ಲೇಸ್ಗೆ ಹೋಗಿದ್ರಿ ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೇಳೋದೇ ಮರ್ತುಬಿಟ್ಟೆ ಫ್ರೆಂಡ್ಸು. ನಾವಿವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಬೆಳಗಾವಿಯಿಂದ ಏನಿಲ್ಲ ಅಂದರೂ ಒಂದು 11-12 ಕಿಲೋಮೀಟರ್ ಅಂತ ಅನಿಸುತ್ತೆ. ಹುಣಸೇವಾರಿಗೆ ಬಂದಿದ್ದೀವಿ. ಲಾಸ್ಟ್ ಇಯರು ಕನಬರ್ಗಿಗೆ ಹೋಗಿದ್ವಿ. ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬದ ವ್ಲಾಗ್ ನೀವು ನೋಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ. ನನ್ನ ಫಸ್ಟಿಂದ ಇಲ್ಲಿವರೆಗೂ ನೋಡ್ಕೊಂಡು ಬಂದಿರೋರಿಗೆ. ಸೊ ಇವಾಗ ರೀಸೆಂಟಾಗಿ ಹೊಸ ಸಬ್ಸ್ಕ್ರೈಬರ್ಸ್ಗೆ, ಹೊಸ ವ್ಯೂವರ್ಸ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಹೇಳಿದೆ. ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬನ ನಾವು ಯಾವ ರೀತಿ ಆಚರಿಸಿದ್ವಿ ಅಂಥೇಳಿ ನೀವು ನೋಡ್ಬೋದು. ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೋಡಿ. ಲಾಸ್ಟ್ ಇಯರು ಕನಬರ್ಗಿಗೆ ಹೋಗಿದ್ವಿ. ಆಚೆ ಲಾಸ್ಟ್ ಇಯರು ಇಲ್ಲೇ ಬೆಳಗಾವಿಯಲ್ಲಿ ಕಿಲ್ಲ ಒಳಗಡೆ ಕಮಲ್ ಬಸ್ತಿಗೆ ಹೋಗಿದ್ವಿ.
ಸೊ ಈ ವರ್ಷ ಬೆಳಗಾವಿಯಿಂದ ಸ್ವಲ್ಪ ದೂರ ಬಂದಿದ್ದೀವಿ ಹುಣಸೇವಾರಿಗೆ. ಸೊ ಇಲ್ಲೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಜನ ಬರ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಹಸ್ಬೆಂಡು ಅಲ್ಲಿ ಇಲ್ಲಿ ಕೇಳಿಕೊಂಡು ಸರ್ಚ್ ಮಾಡಿಕೊಂಡು ಸೊ ಈ ವರ್ಷ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಕೂಡ ಒಂದೇ ಪ್ಲೇಸ್ಗೆ ಹೋಗೋದು ಬೇಡ, ಬೋರ್ ಆಗುತ್ತೆ ಅಂತೇಳಿ ಡಿಫ್ರೆಂಟ್ ಪ್ಲೇಸ್ ಇರಲಿ ಅಂಥೇಳಿ ಸೊ ಈ ವರ್ಷ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಫುಲ್ಲು ನೇಚರ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲ ಫುಲ್ಲು ಗ್ರೀನರಿ ಇದೆ. ಒಂದು ರೀತಿ ಯಾವ ಟೈಪ್ ಇದೆ ಅಂದರೆ ಕಾಡು ರೀತಿ ಇದೆ. ನನಗೆ ಇದನ್ನು ನೋಡಿದ ತಕ್ಷಣ ಏನು ನೆನಪಾಯಿತು ಅಂದರೆ ನಮ್ಮೂರು ಹುಲಿಗೆಮ್ಮನ ಕೊಳ್ಳ ನೆನಪಾಯಿತು. ಯಾಕಂದರೆ ಅಲ್ಲೂ ನಮ್ಮ ಹುಲಿಗೆಮ್ಮನ ಕೊಳ್ಳಕ್ಕೆ ಹೋಗೋವಾಗಲೂ ಕೂಡ ಸುತ್ತಮುತ್ತ ಇದೇ ರೀತಿ ಗಿಡ ಮರ ಫುಲ್ಲು ಕಾಡು ರೀತಿ ಈ ರೀತಿ ಫೀಲ್ ಆಗ್ತಾ ಇರುತ್ತೆ. ಸೊ ಇಲ್ಲೂ ಬಂದಾಗಲೂ ಕೂಡ ಅದೇ ರೀತಿ ಫೀಲ್ ಆಯಿತು ನನಗೆ. ಸೊ ಒಂದು ರೀತಿ ಕಾಡು ಒಳಗಡೆ ಬಂದಿದ್ದೀವಿ ಅನ್ನೋ ರೀತಿ ಅನ್ನಿಸ್ತು ನನಗೆ. ಓಕೆ ಫ್ರೆಂಡ್ಸ್, ನಾವಂತೂ ನೇಚರ್ ಮಧ್ಯೆ ಕೂತ್ಕೊಂಡು ಫುಲ್ಲು ಎಂಜಾಯ್ ಮಾಡಿಕೊಂಡು ಊಟ ಅಂತೂ ಸೂಪರಾಗಿ ಮಾಡ್ತಾಯಿದ್ದೀವಿ. ಈ ರೀತಿ ಫ್ಯಾಮಿಲಿ ಜೊತೆ ಹೊರಗಡೆ ಬಂದು ಊಟ ಮಾಡೋ ಖುಷಿನೇ ಬೇರೆ, ಆ ಮಜಾನೇ ಬೇರೆ. ತುಂಬಾ ಚೆನ್ನಾಗಿರುತ್ತೆ ಆ ಫೀಲಿಂಗು, ತುಂಬಾ ಖುಷಿಯಾಗುತ್ತೆ ಮನಸ್ಸಿಗೆ ಒಂದು ರೀತಿ. ಹಾಗೆ ಸಂಕ್ರಾಂತಿ ಹಬ್ಬದಲ್ಲೇ ಈ ರೀತಿ ಬರೋದ್ರಿಂದ ಇನ್ನೂ ಖುಷಿಯಾಗುತ್ತೆ. ಸಂಕ್ರಾಂತಿ ಹಬ್ಬದಲ್ಲಿ ವೆರೈಟಿ ಅಡುಗೆಗಳನ್ನ ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಈ ರೀತಿ ಹೊರಗಡೆ ಬಂದು ಊಟ ಮಾಡ್ತೀವಿ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಬುತ್ತಿ ಅಂದರೆ ಏನೇನಂದರೆ ಸಜ್ಜಿ ರೊಟ್ಟಿ, ಎಳ್ಳಚ್ಚಿರೋ ಸಜ್ಜಿ ರೊಟ್ಟಿ, ಎಳ್ಳು ಹೋಳಿಗೆ, ಆಮೇಲೆ ಶೇಂಗಾ ಹೋಳಿಗೆ. ಸೊ ಈ ರೀತಿ ಆಯಿಲ್ ಕಂಟೆಂಟ್ ಇರೋ ಫುಡ್ನೇ ನಾವು ಮಾಡಿರ್ತೀವಿ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆ. ಮತ್ತು ಬೇರೆ ಕಡೆ ಎಲ್ಲ ಬೇರೆ ಬೇರೆ ರೀತಿ ಮಾಡಿರ್ತಾರೆ. ಆಯಿಲ್ ಕಂಟೆಂಟ್ ಇರೋದನ್ನೇ ಯಾಕೆ ಮಾಡ್ತಾರೆ ಅಂತ ಅಂದರೆ ಸಂಕ್ರಾಂತಿ ಹಬ್ಬ ವಿಂಟರ್ ಸೀಸನಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ಕಿನ್ ಎಲ್ಲರದು ಡ್ರೈ ಆಗಿರುತ್ತೆ, ಫುಲ್ಲು ಚರ್ಮ ಎಲ್ಲ ಒಡೆದೋಗಿರುತ್ತೆ, ತುಟಿ ಎಲ್ಲ ಒಡೆದೋಗಿರುತ್ತೆ. ಸೊ ಆ ತೊಂದರೆಗಳೆಲ್ಲ ಆ ಪ್ರಾಬ್ಲಮ್ನೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ಸೊ ಈ ರೀತಿ ಆಯಿಲ್ ಕಂಟೆಂಟ್ ಇರೋ ಫುಡ್ನ ನಾವು ತಿಂದರೆ ನಮ್ಮದು ಸ್ಕಿನ್ನು ಮಾಯ್ಶ್ಚರ್ ಆಗುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಈ ಕಾರಣಕ್ಕೆ ಸಂಕ್ರಾಂತಿ ಹಬ್ಬದಲ್ಲಿ ಆಯಿಲ್ ಕಂಟೆಂಟ್ ಇರೋ ಫುಡ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಕಡೆ ಎಲ್ಲ ಈ ರೀತಿ ಸಂಕ್ರಾಂತಿ ಹಬ್ಬದಲ್ಲಿ ಅಡುಗೆಗಳನ್ನ ಮಾಡಿಕೊಂಡು ಊಟ ಮಾಡ್ತೀವಿ ಹೊರಗಡೆ ಬಂದು. ನೀವೆಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಏನೆಲ್ಲ ಮಾಡಿರ್ತೀರಾ ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇವಾಗ ಊಟ ಕೂಡ ಆಯಿತು. ಹಾಗೆ ಇಲ್ಲಿ ನೋಡ್ತಾ ನಿಂತಿದ್ದೀನಿ. ನಾನು ಅಲ್ಲಿ ಹೋಗ್ಬೇಕಂತ ಗೊತ್ತಿತ್ತಾದ್ರೆ ಎಲ್ಲೇ ಕೆಳಗೆ ಹೋಗು ನೀನು, ನಾವು ಪಪ್ಪ ಎಲ್ಲರೂ ನಾವು ಹೋಗೋಣಂತ ಕೆಳಗೆ. ಫ್ರಾಕ್ ಮ್ಯಾಲೆ ಹಿಂಗೆ ಎತ್ಕೊಂಡು ಹೋಗ್ಬೇಕವ. ಫ್ರಾಕ್ ತೊಯ್ತೈತೆ ಅಂತ ಹೇಳಿ ಹಂಗ ಹೊರಗಡೆ ನಿಂದಿರ್ತೀನಿ ಮತ್ತೆ. ನೋಡಿ ಫ್ರೆಂಡ್ಸ್, ಇದು ಹೊಳೆ ಅನಿಸುತ್ತೆ ನನಗೇನೋ, ಹೊಳೆ ಇರ್ಬೋದು ಇದು. ಸೊ ಜಾಸ್ತಿ ನೀರಿಲ್ಲ, ಅಷ್ಟೊಂದು ಸ್ವಲ್ಪನೇ ಇದೆ. ಸೊ ನೋಡ್ತಾ ಇರ್ಬೋದು ಅಷ್ಟೇ ನೀರಲ್ಲಿ ಆಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಬರೀ ಕಲ್ಲುಗಳೇ ಇದ್ದಾವೆ. ಅವತ್ತಲ್ಲಿ ಹೋಗಿದ್ವಿಲ್ಲ ಮಮ್ಮಿ, ಗೋಕಾಕ್ ಫಾಲ್ಸ್. ಅಲ್ಲಿ ಮಸ್ತ್ ಇತ್ತ.
ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಆವಾಗ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.